ಶ್ರೀಮಠದ ನಮ್ಗೆ ಎಷ್ಟು ಋಣ ತೀರ್ಸಕ್ಕೆ ಎಷ್ಟು ಜನ್ಮ ಆದರೂ ನಮಗೆ ಋಣ ತೀರ್ಸೋದಾಗೋದಿಲ್ಲ. ಯಾಕಂದ್ರೆ ನಾವು ಎಲ್ಲಿಂದ ಬರಾಕತ್ತೀವಿ ಅಲ್ಲಿಂದ ಎಲ್ಲ ಮಠಗಳಿಗೆ ಎಲ್ಲ ಊರುಗಳಲ್ಲಿ ಅವ್ರ ಮಠಗಳದಾವ. ಅಲ್ಲಿ ಎಲ್ಲ ನಮಗೇನು ಊಟದಾಗಿರ್ಬೋದು, ಇರೋಕ್ಕಾಗಿರ್ಬೋದು, ನಮ್ಮನ್ನು ನೋಡ್ಕೊಳ್ಳೋ ಅಲ್ಲಿ ಅವ್ರ ಹತ್ರ ಮಾಡೋ ಕೆಲಸಗಾರರು ಕೂಡ ಅವರು ಎಷ್ಟು ವಿನಯತೆ, ಅವರಲ್ಲಿ ಎಷ್ಟು ಗೌರವ ನೋಡ್ರಿ. ಯಾಕಂದ್ರೆ ಅವರು ಎಲ್ಲ ಭಾಳ ವಿಶೇಷವಾದ ನಮಗೆಲ್ಲರಿಗೆ ಜಾಗ ಕೊಟ್ಟು, ಆಮೇಲೆ ಹೋಗ್ಬೇಕಾದ್ರೆ ಗಾಡಿ ಹಚ್ಚೋವರೆಗೂ ಕೂಡ ನಮ್ಮ ಜೊತೆ ಬಂದರು. ಅಂದ್ರೆ ಅವರು ದೊಡ್ಡ ಅಪ್ಪಗಳು ಹೆಂಗದಾರೋ ಅವ್ರ ಕೈಯಲ್ಲಿ ಕೆಲಸ ಮಾಡೋರು ಕೂಡ ಅಷ್ಟು ವಿಶೇಷವಾದ ವ್ಯಕ್ತಿಗಳೇನದ. ಅದಕ್ಕೆ ನಾವೆಲ್ಲರೂ ಕೂಡಿ ಅವ್ರಿಗೆ ಈ ಶ್ರೀಮಠಕ್ಕೆ ನಾವು ನಮ್ಮದೊಂದು ವಿಚಾರ ಏನಿತ್ತಪ್ಪ ಅಂದ್ರೆ, ಅಪ್ಪಗಳು ನಮ್ಮಲ್ಲಿ ಬಂದಿದ್ರು, ಅವ್ರು ಬರ್ತಾರಂತಿದ್ರಲ್ಲ, ನಾವು ಅಲ್ಲಿ ಭೇಟಿಯಾಗಕ್ಕಾಗಲಿಲ್ಲ. ಇಲ್ಲಾದರೂ ಭೇಟಿ ಆಗ್ತಾರಂತ ವಿಚಾರ ಮಾಡಿದ್ವಿ. ಅಪ್ಪುಗಳ ರೂಪದಲ್ಲಿ ಅವರ ತಮ್ಮವರು ಕೂಡ ನಮ್ಗೆ ಭೇಟಿ ಆದ್ರಲ್ಲ, ಅಪ್ಪುಗಳು ಮುಂದಿನ ಇದರೊಳಗೆ ಅಪ್ಪುಗಳು ಇವರೆಲ್ಲ ಕೂಡಿ ನಮ್ಮ ಆಶ್ರಮಕ್ಕೆ ಬರಲಿ, ಅವ್ರ ದರ್ಶನ ನಮ್ಗೆ ಕೊಡಲಿ ಅಂತ ತಿಳ್ಕೊಂಡು ಇಷ್ಟೆಲ್ಲ ವ್ಯವಸ್ಥೆ ಮಾಡಿದ್ರಲ್ಲ, ಅವ್ರಿಗೆ ನಾವು ನಮ್ಮ ಆಶ್ರಮ ಪರವಾಗಿ, ಕಾಕಣಿಕೆಯ ಸದ್ಭಕ್ತರ ಪರವಾಗಿ ಅವ್ರಿಗೆ ವಿಶೇಷವಾಗಿ ನಾನು ಅಭಿನಂದನೆಗಳನ್ನು ನಾನು ಸಲ್ಲಿಸ್ತಾ ಇದ್ದೆ. ಹಾಗೆ ನಮ್ಮ ಮಲ್ಲಿಕಾರ್ಜುನ ಅಪ್ಪಗಳು ಕೂಡ ಅವರು ಲಾಸ್ಟ್ ಟೈಮ್ ಇಲ್ಲಿ ಬಂದಾಗೆಲ್ಲ ಇರೋಕ್ಕೆ ವ್ಯವಸ್ಥೆ ಮಾಡಿದರು. ಇಲ್ಲೇ ಅಡುಗೆ ಮಾಡ್ಕೊಂಡು ತಿಂದ್ವಿ. ಭಾಳ ವಿಶೇಷ ಜಾಗಿದ್ದು. ಅವರು ಕೂಡ ಈ ಎಲ್ಲ ಕಾರ್ಯಕ್ರಮಕ್ಕೆ ಸಹಕಾರ ಮಾಡಿದ್ರಲ್ಲ, ಅವ್ರಿಗೂ ಕೂಡ ಧನ್ಯವಾದಗಳನ್ನು ಹೇಳೋಕೆ ನಾನು ಇಷ್ಟಪಡ್ತೀನಿ. ನಿಜವಾಗಲೂ ಬಹಳ ವಿಶೇಷ ಇದು. ಅದಕ್ಕೆ ಇನ್ನೊಮ್ಮೆ ಎಲ್ಲ ಧನ್ಯವಾದಗಳನ್ನು ಹೇಳಿ ತಾವೆಲ್ಲ ಬರಬೇಕ್ರಿ ಅಂಬಲ್ಲಿ ಕಾಕಂತಿಗೆ. ಮತ್ತು ಈ ಮಠದ ಸೇವಾ ಮನೋಭಾವ, ಈ ವ್ಯವಸ್ಥೆಯನ್ನು ನೋಡಿದ್ರೆ ನಾವು ಎಲ್ಲ ಬಂದವ್ರಿಗೆ ಹೆಂಗೆ ಸೇವೆ ಮಾಡಬೇಕು, ಎಷ್ಟು ಮಹತ್ವದ್ದು ಅನ್ನೋದನ್ನು ನಾವು ನೋಡಬೇಕು. ಯಾವಾಗಲೂ ಎಲ್ಲಿ ಜ್ಞಾನ ಇದು ಇರ್ತದೆ, ಅಲ್ಲಿ ವಿನಯತೆ, ಸೇವೆ ಇದ್ದೇ ಇರ್ತೈತೆ ಅನ್ನೋದು ಏನೈತಿ, ಇಲ್ಲಿ ನೋಡಿ ನಾವು ಅದನ್ನು ಕಲ್ತ್ಕೊಬೇಕು. ಬರ್ರಿ ಅಮ್ಮ, ಅಲ್ಲೇ ನಮ್ದೆಲ್ಲ ಎಷ್ಟು ಸೌಭಾಗ್ಯ ಅಂದ್ರೆ, ಅವ್ರ ಬುದ್ಧಿಜಿಯವರು ಒಂದು ವರ್ಷ ಐತಿ ಈ ಕಡೆ ಬಂದಿದ್ದಿಲ್ಲ ಅಂತ ಒಮ್ಮೆ. ನೀವು ಬಂದಿರಿ, ಅವರು ಇವತ್ತು ನಿನ್ನೆ ಬಂದಾರ. ಮತ್ತು ನಮ್ಮನ್ನೆಲ್ಲ ಸರಿಯಾಗಿ ನಿನ್ನೆ ವ್ಯವಸ್ಥೆ, ಇವತ್ತು ಬೆಳಿಗ್ಗೆ ನಮ್ಮನ್ನೆಲ್ಲ ಕಳಿಸೋವರೆಗೆ ಇಲ್ಲಿ ಅದಾರಲ್ಲ, ಇದೇನೋ ಒಂದು ದೊಡ್ಡ ಸಂಬಂಧದ ಸಂಕೇತನ ಐತಿ. ಇದು ಹಿಂಗೆ ಇರುವಂಗಾಗಲಿ ಮತ್ತು ಅವರ ಆ ಶ್ರೀಮಠದ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಯಾವಾಗಲೂ ಇರಲಿ ಅಂಥೇಳಿ ಮತ್ತೊಮ್ಮೆ ಪ್ರಾರ್ಥಿಸಿ ಇದು ಎಲ್ಲ ನಿಮ್ಮದೇ ಮಠ ಅಂತ ತಿಳ್ಕೊಳ್ಳಿ. ಅದಕ್ಕೆ ಕಾಕಣಿಕೆಗೆ ಬರ್ರಿ ಅಂತ ಹೇಳ್ರಿ. ಅಪ್ಪ ಅವ್ರ ನಂತರ ಕರ್ಸನ್ರಿ ಇದಕ್ಕೆ ಎಲ್ಲ ಇದು ಮಾಡಿ. ಓಂ ಸಹನಾವವತು ಸಹನೋ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಸರ್ವಶ್ರೀ ಗುರುಭ್ಯೋ ನಮಃ. ನಿಮ್ಮ ಯಾತ್ರೆ ಸುಖಮಯವಾಗಲಿ. ಶಿವಾಯ ನಮಃ. 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 ಶಿವಾಯ ನಮಃ.